ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಸಿನಿಮಾ ಲೋಕ. ನಾನು ತರುಣ್ ಲೋಕೇಶ್. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ದರ್ಶನ್ ಅವರ ಅಭಿಮಾನಿಗಳಿಗೂ ಹಾಗೂ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿಗೂ ತಾರಕಕ್ಕೆ ಏರಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದ ಅಂತಾನೆ ಹೇಳಬಹುದು. ಅದರಲ್ಲೂ ಎಕ್ಸ್ಪೆಷಲಿ ಟ್ವಿಟರ್ ಅಲ್ಲಂತೂ ಮಾತಾಡಂಗೆ ಇಲ್ಲ, ಆ ಮಟ್ಟಕ್ಕೆ ತಾರಕಕ್ಕೆ ಏರುತ್ತಿದೆ. ಹಾಗಾದ್ರೆ ಈ ವಿವಾದ ಎಲ್ಲಿಂದ ಶುರು ಆಯ್ತು? ಇದನ್ನ ಶುರು ಮಾಡಿದ್ದಾದ್ರು ಯಾರು? ಏನಕ್ಕೋಸ್ಕರ ಶುರು ಮಾಡಿದ್ರು? ಇದರಿಂದ ಆಗುವಂತ ಅನಾನುಕೂಲವಾದ್ರು ಏನು? ಇದರಲ್ಲಿ ನಿಷ್ಪಕ್ಷಪಾತವಾಗಿ ನಾನು ಮಾತಾಡ್ತೀನಿ. ದರ್ಶನ್ ಅವರು ನಮ್ಮವರು, ನಮ್ಮ ಕನ್ನಡ ನಟರು ಅಂತ ಅವ್ರ ಪರವಾಗಿ ನಾನೇನು ವಹಿಸ್ಕೊಂಡು ಮಾತಾಡಲ್ಲ, ಅಥವಾ ಅವ್ರ ಅಭಿಮಾನಿಗಳು ನಮ್ಮ ಕನ್ನಡಿಗರು ಅಂತ ನಾನು ಅವ್ರ ಪರವಾಗಿ ಏನು ಪರವಾಗಿ ಏನೋ ಮಾತಾಡಕ್ ಹೋಗಲ್ಲ, ಹಾಗೂ ಟಾಲಿವುಡ್ ಸಿನಿಮಾ ಪರವಾಗಿ ನಾನೇನು ಮಾತಾಡಕ್ ಹೋಗಲ್ಲ. ಇರುವಂತ ವಾಸ್ತವ ಸುದ್ದಿಯನ್ನ ನಿಖರವಾಗಿ ಹೇಳ್ತೀನಿ. ಏನ್ ನಡೆದಿತ್ತು, ಏನ್ ಆಗ್ತಾ ಇದೆ, ಏನೇನ್ ನಡಿಬಹುದು ಮುಂದಕ್ಕೆ ಅಂತ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ದಯವಿಟ್ಟು ಈ ವರದಿಯ ಪೂರ್ತಿ ನೋಡಿ, ಆ ನಂತರ ನೀವು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ತುಂಬಾ ಒಳ್ಳೇದು. ಅರ್ಧಂಬರ್ಧ ನೋಡಿ ತಿಳಿಸಿದ್ರೆ ನಿಮ್ಗೆ ಈ ಕಾಂಟೆಕ್ಸ್ಟ್ ಅರ್ಥ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದರ್ಶನ್ ಅವರು ಎಂತ ಮಹಾನ್ ದೈವ ಭಕ್ತರು ಅಂತ ನಿಮ್ಗೂ ಗೊತ್ತಿರುವಂತ ವಿಚಾರವೇ. ಅವರು ಹಲವಾರು ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತಾನೆ ಇರ್ತಾರೆ. ಈ ಟೈಮ್ ನಲ್ಲಂತೂ, ಆಷಾಢದ ಟೈಮ್ ನಲ್ಲಂತೂ ಯಾವಾಗ್ಲೂ ದರ್ಶನ್ ಅವರು ಯಾವ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾರೆ ಅಂದ್ರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾರೆ. ಅದು ಎಕ್ಸ್ಪೆಷಲಿ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಆ ನಂತರ ಸಾಕಷ್ಟು ಅಭಿಮಾನಿಗಳು ಯೂಶುವಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ದರ್ಶನ್ ಅವರು ಕಾಮನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಟ್ರೆಂಡ್ ಆಗುತ್ತೋ ಈ ಸರಿನೂ ಹಂಗೆ ಟ್ರೆಂಡ್ ಆಯ್ತು. ಈ ಸರಿ ಒಂಚೂರು ಜಾಸ್ತಿ ಆಯ್ತು ಅಂತಾನೆ ಹೇಳಬಹುದು. ಕರ್ನಾಟಕದ ಮಟ್ಟಕ್ಕೆ ಮಾತ್ರ ಅಲ್ಲ, ಇದು ಇಡೀ ಥ್ರೂ ಔಟ್ ಇಂಡಿಯಾದಲ್ಲೇ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಅದೆಲ್ಲ ಆದ ನಂತರ ಏನ್ ಮಾಡಿದ್ರು ಅಂದ್ರೆ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಯಾರೋ ಒಬ್ಬ ಬಂದ್ಬಿಟ್ಟು ಏನಂತ ಮಾಡ್ದ, ಕಮೆಂಟ್ ಬಂದ್ಬಿಟ್ಟು KFI ಕ್ರಿಮಿನಲ್ ಡಿ ಬಾಸ್ ಅಂತ ಒಂದು ಹ್ಯಾಶ್ ಟ್ಯಾಗ್ ನ ಟ್ವಿಟರ್ ನಲ್ಲಿ ಹಾಕ್ದ. ಅದೆಲ್ಲ ಆದ ನಂತರ ಇವರು ಕಾಮನ್ಲಿ ದರ್ಶನ್ ಅವರ ಅಭಿಮಾನಿಗಳು ಟ್ರಿಗರ್ ಆಯ್ತು. ಅದೆಲ್ಲ ಆದ ನಂತರ ಇನ್ನೊಂದು ಹ್ಯಾಶ್ ಟ್ಯಾಗ್ ನ ಸಹಿತ ದರ್ಶನ್ ಅವರ ಅಭಿಮಾನಿಗಳು ಟ್ರೆಂಡ್ ಮಾಡಬೇಕು. ಏನಂತ ಅಂದ್ರೆ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಡಿ ಬಾಸ್ ಫೂಟ್ ಅಂತ ಏನೋ ಒಂದು ಹ್ಯಾಶ್ ಟ್ಯಾಗ್ ನ ಟ್ರೆಂಡ್ ಮಾಡಿದ್ರು. ಇಲ್ಲಿಂದ ಶುರು ಆಯ್ತು. ಇದು ಎಲ್ಲ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದೆ ಅಂದ್ರೆ, ತುಂಬಾ ವೈಯಕ್ತಿಕವಾಗಿ ಈ ಕಡೆ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಕೆಲವೊಂದಿಷ್ಟು ನಟರ ಅಭಿಮಾನಿಗಳು ದರ್ಶನ್ ಅವರ ವೈಯಕ್ತಿಕ ಫ್ಯಾಮಿಲಿ ಬಗ್ಗೆ ತೀರಾ ಕೆಟ್ಟಾಗೆಲ್ಲ ಕಮೆಂಟ್ ಆಗ್ತಾ ಇದಾರೆ. ಆಮೇಲೆ ಈ ಕಡೆಯಿಂದಾನು ಮಾಡ್ತಾ ಇದಾರೆ, ಇಲ್ಲಿ ಸಮರ್ಥಿಸಿಕೊಳ್ಳುವಂತಿಲ್ಲ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಅದನ್ನ ನೀವ್ ಏನೋ ಮಾಡ್ಕೊಳ್ಳಿ, ನಿಮ್ ಫ್ಯಾನ್ ಕ್ರೇಜು ಅದನ್ನ ತಪ್ಪು ಅಂತ ನಾನು ಏನ್ ಹೇಳ್ಬೇಕು ಹೋಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಆಗಿ ಆಗ್ತಾನೆ ಇರುತ್ತೆ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಎರಡು ಕಡೆಗೂ ನನ್ನ ಅಭಿಪ್ರಾಯ ಏನು ಅಂದ್ರೆ, ದಯವಿಟ್ಟು ಫ್ಯಾಮಿಲಿ ಮ್ಯಾಟರ್ ಹೋಗ ಆ ಕಡೆಯಿಂದನೂ ಸಹಿತ ಆಗ್ತದೆ. ಆ ಕಡೆ ಅಂದ್ರೆ ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಕೆಲವೊಂದಿಷ್ಟು ಅಭಿಮಾನಿಗಳು ದರ್ಶನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಬಟ್ ಆ ಕಡೆಯಿಂದ ಸಾರಿ ಅಂತೂ ಕೇಳಿದ್ದಾರೆ. ಅವ್ರು ಮಾಡಿರುವಂತ ತಪ್ಪಿಗೆ ಅವ್ರು ಸಾರಿ ಅಂತಾನು ಕೇಳಿರೋತಕ್ಕದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ, ಓಕೆ ಅವ್ರೇನೋ ಒಂದು 1 ಲಕ್ಷ ಟ್ರೈನ್ ಮಾಡಿದ್ರು ಅಂತ ನೀವು ಅಭಿಮಾನಿಗಳು 2 ಲಕ್ಷ ಮಾಡ್ತೀರಿ, ಆ ಕಡೆಯಿಂದ 3 ಲಕ್ಷ ಮಾಡೋದು, ನೀವು 4 ಲಕ್ಷ ಮಾಡಿರೋದು ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಅದೇನು ದೊಡ್ಡ ಅಪರಾಧನೂ ಅಲ್ಲ. ಬಟ್ ಯಾ ಕಡೆಯಿಂದನಾದ್ರೂ ಸರಿ, ಟಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಆದ್ರೂ ಸರಿ, ಈ ಕಡೆಯಿಂದನಾದ್ರೂ ಸರಿ, ಯಾರ ವೈಯಕ್ತಿಕ ಜೀವನ ಬಗ್ಗೆ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಅವ್ರ ಫ್ಯಾಮಿಲಿ ಬಗ್ಗೆನೇ ಆಗ್ಲಿ, ಅವ್ರ ಮನೆ ಮಕ್ಕಳ ಬಗ್ಗೆನೇ ಆಗ್ಲಿ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಅದು ತಪ್ಪು, ದೊಡ್ಡ ತಪ್ಪು. ಅದು ಎಕ್ಸ್ಪೆಷಲಿ ಆ ಕಡೆಯಿಂದಾನೇ ಜಾಸ್ತಿ ಆಗ್ತಾ ಇರೋದು. ನಮ್ಮ ಕಡೆಗಿಂತ ನಾನ್ ಕಂಡಂಗೆ ಆ ಕಡೆಯಿಂದಾನೇ ಜಾಸ್ತಿ ಆಗ್ತಾ ಇರೋದು. ಬಟ್ ಅವ್ರು ಮಾಡ್ತಾರೆ, ಅವ್ರೇನು ಎಷ್ಟೇ ತಿನ್ನ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಾವು ಮಾಡೋದು ತಪ್ಪೇ ಅಲ್ವಾ? ನಮ್ಮ ಕಡೆಯಿಂದ ತಪ್ಪಾಗ್ಬಿಡುತ್ತೆ ಅಲ್ವಾ? ಆಮೇಲೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇಲ್ದಂಗೆ ಆಗೋಗುತ್ತೆ. ಒಂದಿಷ್ಟು ದರ್ಶನ್ ಅವರ ಮೇಲೆ ಒಂದಿಷ್ಟು ಆರೋಪಗಳಿದೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ, ಇದು ವಾಸ್ತವ ಸತ್ಯ. ಅದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ. ಕಾನೂನು ಅಂತ ನಮ್ಮ ದೇಶದಲ್ಲಿ ಇದೆ. ಆ ಕಾನೂನು ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಳಿದು ತೂಗಿ ನ್ಯಾಯವನ್ನ ಕೊಡುತ್ತೆ. ಅದ್ರ ಬಗ್ಗೆ ನಾವು ಆಗ್ಲಿ, ನೀವಾಗ್ಲಿ, ಇನ್ನೊಬ್ರಾಗ್ಲಿ, ಇನ್ನೊಂದು ಸಿನಿಮಾ ಇಂಡಸ್ಟ್ರಿ ಅವರಾಗ್ಲಿ ಮಾತಾಡ್ದಲ್ಲೇ ಇರೋತಕ್ಕದ್ದು ತುಂಬಾ ಒಳ್ಳೇದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ಭಯವಿಲ್ಲದ ಧ್ವನಿ, ನಿಮ್ಮ ಧ್ವನಿ.